ಹೇಮಂತರವರ ಒಂದು ಪ್ರಯತ್ನದೊಂದಿಗೆ ನಡೆದಂತಹ ನ್ಯೂಸಿಂದ 4.5 ಲಕ್ಷ ಕಲೆಕ್ಷನ್ ಆಗಿದ್ದೇ ಮಹಾಗಣಪತಿಯ ಅನುಗ್ರಹ. ಹೇಮಂತ್ ಅವರೇ, ನೀವು ನಮಗೆ ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೀರಿ. ಎಷ್ಟೋ ಜನ ಬಡ ಜನತೆಗೆ ಇದರಿಂದ ಸಹಾಯ ಆಗುವ ಹಾಗೆ ಮಾಡಿದ್ದೀರಿ. ನಿಮ್ಮ ಜೊತೆಗೆ ನಾವಿದ್ದೇವೆ. ಖಂಡಿತ ನಿಮ್ಮ ಈ ಒಂದು ಜನಪರವಾಗಿ ಮಾಡತಕ್ಕಂಥ ಜನತೆಗೆ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನು ಮುಂದುವರಿಸಿ. ಹಾಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮದು ಏನೇ ಕಷ್ಟ ಅಂತ ಹೇಳುವಾಗ ನಾವು ನ್ಯೂಸ್ ನಾಟ್ ಔಟ್ ಅವ್ರನ್ನ ನೆನಪಿಸ್ಕೊಳ್ತಿದ್ದೀವಿ. ಅದೇ ಯಾವುದೇ ಒಂದು ಸಂಭ್ರಮಾಚರಣೆ, ಈ ಥರ ಒಂದು ಉತ್ಸವದ ಕಾರ್ಯದಲ್ಲಿ ಕೂಡ ನಾವು ನ್ಯೂಸ್ ನಾಟ್ ಔಟ್ ಅನ್ನು ನೆನಪಿಸಿಕೊಂಡು ಏನಾದರೂ ಒಂದು ಆ್ಯಡ್ ಕೊಡೋದಿರಲಿ ಅಥವಾ ಲೈವ್ ಈ ಥರ ಕಾರ್ಯಗಳು ನಡೀತಿದೆ ಅಂತ ಹೇಳುವುದನ್ನು ಕೊಟ್ಟು ಆ ಒಂದು ನ್ಯೂಸ್ ನಾಟ್ ಔಟ್ ಚಾನಲನ್ನು ಇನ್ನಷ್ಟು ಬೆಳೆಸಿ ಸಹಕರಿಸಬೇಕು. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಜನವರಿ 29ರಂದು ನಮ್ಮ ಕೊಡಗು ಸಂಪಾಜೆಯ ಭಾಗದಲ್ಲಿ ಗೇಟಿನಿಂದ ಸ್ವಲ್ಪ ಮುಂದುಗಡೆ ಪೆಟ್ರೋಲ್ ಬಂಪ್ ಹತ್ರ ಆಗಿರುವಂಥ ದುರಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅವತ್ತು ಆಟೋ ಒಂದಕ್ಕೆ ಒಬ್ಬ ಕುಡುಕ ಬಂದು ಗುದ್ದಿದ. ಒಂದು ದುರ್ವರ್ತನೆ ಅಂತ ಹೇಳ್ಬೋದು ನಾವು. ಅವನು ರ್ಯಾಶ್ ಆಗಿ ಗಾಡಿ ಓಡಿಸ್ಕೊಂಡು ಬಂದ ಪರಿಣಾಮವೇ ಆಟೋಗೆ ಹಿಂದೆಯಿಂದ ಬಂದು ಗುತ್ತನೆ ಅಮಾಯಕರು ಸುಂದರಣ್ಣ ಅವರು ತಮ್ಮ ಜೀವವನ್ನು ಕಳೆದುಕೊಳ್ಬೇಕಾಯಿತು. ಈ ದುರಂತ ನಂತರ ಅದರಲ್ಲೊಬ್ಬರು ಪಾಪ ತಮ್ಮ ಪತಿಗೆ ಹುಷಾರಿಲ್ಲ ಅಂತ ಹೇಳುವಂಥ ಕಾರಣಕ್ಕೆ ಮದ್ದಿಗೆ ಹೋಗಿದ್ದಂಥ ಪದ್ಮಾ ಅವರು ಆ ಒಂದು ದುರಂತದಲ್ಲಿ ತುಂಬ ಇಂಜೂರ್ ಆಗ್ತಾರೆ. ಅವರು ಬದುಕೋದೇ ಕಷ್ಟ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂತಹ ಸನ್ನಿವೇಶದಲ್ಲಿ ನಮ್ಮ ಹತ್ರ ಕೇಳ್ತಾರೆ, ನೀವೊಂದು ವಿಡಿಯೋ ಮಾಡ್ಬೋದಾ, ತುಂಬ ಬಿಲ್ ಬಂದಿದೆ ಹಾಸ್ಪಿಟಲ್ದಂತ ಕೊಯನಾಡು ಭಾಗದ ಈ ಒಂದು ಯುವಕ ಮಂಡಲ, ಗಣೇಶ ಯುವಕ ಮಂಡಲದವ್ರು ಕೇಳ್ಕೊಳ್ತಾರೆ. ಹಾಗೆ ಕೇಳ್ಕೊಂಡಾಗ ನಾವು ಅವರಿಗೆ ಹೇಳಿದ್ವಿ, ನಾವು ಬರ್ತೇವೆ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರವಾಗಿ ನಾವು ಬಂದಿದ್ದೀವಿ. ವಿಡಿಯೋ ಮಾಡಿದ ಬಳಿಕ ನೀವು ಕೊಟ್ಟಂತಹ ರೆಸ್ಪಾನ್ಸ್ ನಮಗೆ ತುಂಬಾ ಅದೊಂದು ಆಶೀರ್ವಾದ. ಆ ಕುಟುಂಬಕ್ಕೆ ನೀವು ಮಾಡಿದಂಥ ಆಶೀರ್ವಾದ. ನಿಜಕ್ಕೂ ಆ ವಿಡಿಯೋಕ್ಕೆ ನೀವು ಕೊಟ್ಟ ರೆಸ್ಪಾನ್ಸ್ ಇಲ್ಲಿದೆ ನೋಡಿ. ಎಷ್ಟು ಜನ ನೀವು ಅವರಿಗೆ ಹೆಲ್ಪ್ ಮಾಡಿದ್ರಿ ಅಂತಂದರೆ 4.5 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಇವತ್ತು ತಲುಪಿದೆ. ಆ ಪೇಷಂಟು ತುಂಬ ಸಾಲ ಮಾಡಿಕೊಂಡು ಅಲ್ಲಿ ಇಲ್ಲಿ ಎಲ್ಲ ಮಾಡಿದರು, ಪಾಪ 1 ರೂಪಾಯಿ ಕೈಯಲ್ಲಿ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲಿ ನೀವು ಕೊಟ್ಟಂಥ 100 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, ಅದೆಲ್ಲ ಸೇರಿ 4.5 ಲಕ್ಷ ರೂಪಾಯಿ ಆಗಿದೆ. ಆ ಕುಟುಂಬಕ್ಕೆ ಇವತ್ತು ನೆಮ್ಮದಿಯಿಂದ ಹಾಸ್ಪಿಟಲಿಂದ ಬಿಡುಗಡೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಅವರು ಅಷ್ಟೊಂದು ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕೆ ಕಾರಣ. ನಮ್ಮ ಚಾನಲ್ ಒಂದು ನಿಮಿತ್ತ ಆಯಿತು, ದೇವರುಗಳ ಅನುಗ್ರಹ ಕಾರಣ ಆಯಿತು. ಸರ್, ಇವತ್ತು ನೋಡಿ, ಅವತ್ತು ನಾವು ಮಾಡ್ಕೊಂಡಂಥ ಮನವಿ, ಆ ಕುಟುಂಬಕ್ಕೋಸ್ಕರ ಮಾಡ್ಕೊಂಡಂಥ ಮನವಿ, ಇಷ್ಟು ಜನರು ಕಳಿಸಿದಂಥ ಆರ್ಥಿಕ ಸಹಕಾರ, ಇದರ ಆದ ನಂತರ ಫಸ್ಟು ರಿಯಾಕ್ಷನ್ಸು ನಿಮ್ಮ ಜೊತೆಗೆ ನಾನು ಕೇಳ್ತೀನಿ. ತುಂಬಾ ನಮಗೆಲ್ಲ ಸಂತೋಷ ಆಗಿದೆ. ಅಂದರೆ ನಮ್ಮ ನ್ಯೂಸ್ ನಾಟ್ ಔಟ್ ಚಾನಲ್ ಹೇಮಂತ್ ಅವರ ಒಂದು ಸಹಕಾರ ನಮಗೆ ಈ ಒಂದು ವಿಚಾರದಲ್ಲಿ, ಈ ಆಕ್ಸಿಡೆಂಟಾಗಿ ಪದ್ಮ ಎಂಬವರು ಹಾಸ್ಪಿಟಲ್ಲಿ ಇದ್ದು ಅವರ ಒಂದು ಚಿಕಿತ್ಸೆಯ ವೆಚ್ಚವನ್ನು ಭರಿಸಲಿಕ್ಕೆ ನಾವು ಪರದಾಡ್ತಿರುವಂಥ ಸಂದರ್ಭದಲ್ಲಿ ನ್ಯೂಸ್ ನಾಟ್ ಔಟ್ ಚಾನಲ್ನ ಹೇಮಂತ್ ಅವರು ನಮಗೆ ನಮ್ಮ ಸಹಾಯಕ್ಕೆ ಬಂದು ಒಳ್ಳೆಯ ಒಂದು ಹಣ ಸಂಗ್ರಹ ಆಗಿದೆ. ಆ ಒಂದು ಏನು ಪದ್ಮ ಅವರು ಹಾಸ್ಪಿಟಲಲ್ಲಿದ್ದಾರೆ, ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ನಿಭಾಯಿಸಿ ಅವರೀಗ ಚೇತರಿಕೆಯಲ್ಲಿ ಇದ್ದಾರೆ. ಇನ್ನೂ ಕೂಡ ಸ್ವಲ್ಪ ಟ್ರೀಟ್ಮೆಂಟ್ ಅವರಿಗೆ ಬೇಕಾಗಿದೆ. ಎಲ್ಲದನ್ನು ಕೂಡ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಪಡೀಲಿಕ್ಕೆ ನಮಗೆ ಇದು ತುಂಬ ಸಹಾಯ ಆಯಿತು. ನ್ಯೂಸ್ ನಾಟ್ ಔಟ್ ಚಾನಲ್ನ ಹೇಮಂತ್ ಅವರು ಈ ರೀತಿಯ ತುಂಬ ಕಷ್ಟದಲ್ಲಿರುವಂಥ ಕುಟುಂಬದವರಿಗೆ ಈ ಹಿಂದೆಯೂ ತುಂಬ ಸಹಾಯ ಮಾಡಿದ್ದಾರೆ. ಅದರಲ್ಲಿ ನಮಗೂ ಕೂಡ ಭಾಳ ಒಳ್ಳೆಯ ರೀತಿಯ ಸಹಾಯ ಆಗಿದೆ. ಅವರು ಇದರಿಂದ 1 ರೂಪಾಯಿ ಕೂಡ ಫಲಾಪೇಕ್ಷೆ ಪಡದೆ ಇದು ಬಡವರ ಒಂದು ಉದ್ಧಾರದ ಉದ್ದೇಶದಿಂದ ಭಾಳಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಈ ಒಂದು ಗಣೇಶ್ ಯುವ ಬಳಗ ಅಂತ ಇಲ್ಲಿ ಒಂದು ನಮ್ಮ ಸಂಘಟನೆ ಇದೆ. ವೀರೇಂದ್ರ ಕೇನಾಜಿ ಅವರ ಒಂದು ನೇತೃತ್ವದಲ್ಲಿ ರಂಜಿತ್ ಅವರು ಈಗ ಅದರ ಅಧ್ಯಕ್ಷರು ಆಗಿ ಎಲ್ಲರೂ ಈಗ ಅದನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಗಣೇಶ್ ಯುವ ಬಳಗ ಕೊಯನಾಡು ಇದರ ಒಂದು ನೇತೃತ್ವದಲ್ಲಿ ನಾವು ಹೇಮಂತ್ ಅವರ ಮುಖಾಂತರ ಅವರ ಮನೆಗೆ ಭೇಟಿ ಮಾಡಿ, ಏನು ಈ ಹಾಸ್ಪಿಟಲಿರುವ ಪದ್ಮ ಅವರ ಗಂಡ ಅಂಗಾರ ಅವರು ಕೂಡ ಪೇಷಂಟ್ ಆಗಿ ಮನೆಯಲ್ಲಿದ್ದಾರೆ. ಹಾಗೆ ಅವ್ರನ್ನೆಲ್ಲ ಮನೆಗೆ ಹೋಗಿ ಭೇಟಿ ಮಾಡಿ ನಾವೊಂದು ವಿಡಿಯೋ ಮಾಡಿದಲ್ಲಿ ವಿಡಿಯೋ ಮುಖಾಂತರ ವಿಡಿಯೋವನ್ನು ನೋಡಿದಂಥ ಎಲ್ಲ ಮಹಾಜನತೆಗೆ ಸಹಾಯ ಮಾಡಿ ಒಳ್ಳೆ ರೀತಿಯ ಒಂದು 4.5 ಲಕ್ಷದಷ್ಟು ಅಮೌಂಟ್ ಅದರಲ್ಲಿ ಸಂಗ್ರಹ ಆಗಲಿಕ್ಕೆ ಕಾರಣ ಆಯಿತು. ಹೇಮಂತ್ ಅವರು ಒಂದು ಬಡತನದಲ್ಲಿರೋ ಕುಟುಂಬಕ್ಕೆ ಸಹಾಯ ಮಾಡಿರುವಂಥದ್ದು ತುಂಬ ಶ್ಲಾಘನೀಯ. ಹೇಮಂತ್ ಅವರಿಂದ ಸಹಾಯ ಆಗಿದೆ. ಹಾಗೆ ಹೇಮಂತ್ ಅವರೇ, ನೀವು ನಮಗೆ ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೀರಿ. ಎಷ್ಟೋ ಜನ ಬಡ ಜನತೆಗೆ ಇದರಿಂದ ಸಹಾಯ ಆಗುವ ಹಾಗೆ ಮಾಡಿದ್ದೀರಿ. ನಿಮ್ಮ ಜೊತೆಗೆ ನಾವಿದ್ದೇವೆ. ಖಂಡಿತ ನಿಮ್ಮ ಈ ಒಂದು ಜನಪರವಾಗಿ ಮಾಡತಕ್ಕಂಥ ಜನತೆಗೆ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನು ಮುಂದುವರಿಸಿ. ನಾವು ಸದಾ ನಿಮ್ಮೊಂದಿಗಿದ್ದೇವೆ, ನಿಮಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅನ್ನುವಂಥದ್ದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ.
ಅದು ಅಲ್ಲದೆ ಏನು ಈಗ ಆಸ್ಪತ್ರೆಯಲ್ಲಿರುವಂಥ ಪದ್ಮ ಅವರು ಚೇತರಿಸ್ಕೊಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಅವರ ಒಂದು ವಾಸದ ಮನೆ ಇವತ್ತು ನಾಳೆ ಮುರಿದು ಬೀಳುವ ಪರಿಸ್ಥಿತಿಯಲ್ಲಿದೆ. ಅದನ್ನು ಕೂಡ ನಾವು ಒಂದು ನಿಮ್ಮ ಸಹಕಾರದಿಂದ ಅದನ್ನೊಂದು ಅವರಿಗೆ ದುರಸ್ತಿ ಪಡಿಸಿಕೊಡುವಂಥ ಒಂದು ವಿಚಾರದಲ್ಲಿ ನಮ್ಮ ಗಣೇಶ್ ಯುವ ಬಳಗ ಇದೆ. ಎಲ್ರಿಗೂ ನಮಸ್ತೆ. ನಾನು ರಮಾದೇವಿ ಬಾಲಚಂದ್ರ ಕಳಗಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವೆಲ್ಲರೂ ಕೂಡ ಒಂದು ಧನ್ಯತಾ ಭಾವಕ್ಕೆ ನಾವೆಲ್ಲರೂ ಹೋದಂತಹ ದಿವಸ. ಧನ್ಯತೆ ಯಾಕೆ ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ ಆದಂತಹ 29ನೇ ತಾರೀಕಿಗೆ ನಡೆದಂತಹ ದುರ್ಘಟನೆಯಲ್ಲಿ ನಮ್ಮ ಊರಿನ ಒಬ್ಬ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಸುಂದರಣ್ಣನವರನ್ನು ಕಳ್ಕೊಂಡಂತಹ ದಿವಸ. ಹಾಗೆಯೇ ಹಾಲಿ ಪಂಚಾಯತ್ ಸದಸ್ಯಳ ಅಮ್ಮ ಪದ್ಮ, ಅವಳು ಅನಿತನ ಅಮ್ಮ, ಅವಳ ಅಮ್ಮ ಈ ಒಂದು ದುರ್ಘಟನೆಯಿಂದ ಅನುಭವಿಸಿದಂತಹ ನೋವು ನಾವು ಪ್ರಥಮತವಾಗಿ ಅವಳನ್ನು ನೋಡುವಾಗ ಹೇಗಾಗ್ತದೆ, ಹೇಗೆ ಹೋಗ್ಬೋದು, ಯಾಕೆ ಅಂತ ಹೇಳಿದರೆ ಬಡ ಕುಟುಂಬ, ಯಾವುದೇ ರೀತಿಯಾದಂತಹ ಹಣದ ಒಂದು ವ್ಯವಸ್ಥೆ ಅವರಲ್ಲಿ ಇಲ್ಲ. ಆದರೆ ಪ್ರತಿಯೊಬ್ಬ ಕೂಡ ಇಲ್ಲಿ ಕೊಡುಗೈ ದಾನಿಗಳನ್ನು ಹುಡುಕಿಕೊಳ್ಳುವಂತಹ ಒಂದು ಸಮಯ. ಈ ಎಲ್ಲ ವಿಚಾರಧಾರೆಯನ್ನು ಇಟ್ಟುಕೊಂಡು ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಆಗಿದೆ, ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಇದೆಲ್ಲವೂ ನಮ್ಮ ಕಣ್ಣ ಮುಂದೆ ಇರುವಾಗ ನಮಗೆ ಪ್ರತಿಯೊಂದು ವಿಚಾರದಲ್ಲಿ ಕಂಡುಬಂದಂಥದ್ದು ಹಣದ ಕೊರತೆ. ಈ ಹಣದ ಕೊರತೆಯನ್ನು ನೀಗಿಸಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಾಗ ನಮಗೆ ಕಂಡಂಥದ್ದು ನಮ್ಮ ಊರಿನ ನ್ಯೂಸ್ ನಾಟ್ ಔಟ್ನ ಹೇಮಂತವನ್ನು ಕೇಳಿ ಆಗುವಾಗ ಅವನು ಬರ್ತೇನೆ, ನನ್ನ ಊರಿನವರೇ, ನನ್ನ ಊರಿನಲ್ಲಿ ಆಗುವಂತಹ ಈ ರೀತಿಯ ಒಂದು ಏನು ಹೆಲ್ಪ್ ಮಾಡಬೇಕಾದಂತಹ ಕೆಲಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ, ನಾನು ತಯಾರಿದ್ದೇನೆ ಅಂತ ಹೇಳಿ ನ್ಯೂಸ್ ಮಾಡಿ ಆಯಿತು. ನ್ಯೂಸ್ ಕಳಿಸಿಕೊಟ್ಟದ್ದಕ್ಕೆ ಊರ ಪರ ಊರ ದೇಶ ವಿದೇಶ ಎಲ್ಲ ಕಡೆಯಿಂದ ಬಂದಂತಹ ಹಣದ ಮೊತ್ತ ನಾವೆಲ್ಲರೂ ಊಹಿಸಲಾಗದಂತಹ 4.5 ಲಕ್ಷ. ಇಲ್ಲಿ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ಖರ್ಚು ವೆಚ್ಚಗಳು ಬಂತು. ಮಾನವೀಯತೆ ಇಲ್ಲದೆ ಕಠೋರವಾಗಿ ನಡೆದಂತಹ ದುರ್ಘಟನೆ ಒಂದಾದರೆ, ಅವನನ್ನು ಹಿಡಿಬೇಕು ಅಂತ ಹೇಳಿದರೆ ಪೊಲೀಸ್ ಎಸ್ಕಾಟ್ ಅವರು ಕಾಟಿಕೇರಿಯಲ್ಲಿ ಹುಡುಕಿಕೊಂಡು ಬಂದು ಹಿಡಿಯುವಂತಹ ಒಂದು ಸನ್ನಿವೇಶ ಆಯಿತು. ಹಿಡಿದ್ರು, ಎಲ್ಲ ಆಯಿತು. ಕಾನೂನು ಹೇಗಿದೆ ಅಂತ ಗೊತ್ತಿಲ್ಲ. ಕಾನೂನು ಏನೇ ಸೆಕ್ಷನ್ ಹಾಕಿದರೂ ಕೂಡ ದುಡ್ಡು ಅಲ್ಲಿ ತುಂಬ ವಿಚಾರ ಬರ್ತದೆ. ಈ ನೆಲೆಯಲ್ಲಿ ಅವನು 22 ದಿವಸ ಆಗಬೇಕು ಅಂತ ಹೇಳಿದರೆ ಅವನು ಬೇಲ್ ತಗೊಂಡು ಹೋದ. ಆಯಿತು, ಬೇಲ್ ತಗೊಂಡ, ನಿಜ ಒಪ್ಪಿಕೊಳ್ಳುವ. ಆದರೆ ಅವನಿಗೊಂದು ಮಾನವೀಯತೆ ಬೇಕಿತ್ತು. ಅವನಿಗೆ ಗೊತ್ತಿತ್ತು ಆ ಕೇಸಲ್ಲಿ ಯಾರೆಲ್ಲ ಏನೆಲ್ಲ ಆಗಿದೆ ಅಂತ ಹೇಳಿ, ಪ್ರತಿಯೊಂದು ಗೊತ್ತಿತ್ತು. ಸುಂದರಣ್ಣ ಡೆತ್ ಆದರೂ ಆ ಮನೆಗೂ ಕೂಡ ಭೇಟಿ ಕೊಡ್ಬೋದಿತ್ತು. ಅವನಿಗೆ ಭೇಟಿ ಕೊಟ್ಟು ಅವನಿಗೆ ಮಾನವೀಯ ದೃಷ್ಟಿಕೋನದಲ್ಲಿ ಮಾತಾಡಿಸಿಕೊಂಡು ಬರ್ಬೋದಿತ್ತು. ಆದರೆ ಅವನು ಅದನ್ನು ಮಾಡಲಿಲ್ಲ. ಇನ್ನೊಂದು ಜೀವ ಅವನಿಂದಾಗಿ ಜೀವನ್ಮರಣದಲ್ಲಿ ಅಲ್ಲಿ ನೋವಲ್ಲ ಅನುಭವಿಸುವಂತಹ ವಿಚಾರ. ಆ ನೋವಲ್ಲಿ ಅನುಭವಿಸುವಾಗ ಅವನಿಗೆ ಕಿಂಚಿತ್ತು ಮಾನವೀಯತೆ, ಮನುಷ್ಯತ್ವ, ಅವನೊಬ್ಬ ಮನುಷ್ಯನಾಗಿ ಬದುಕಿದ್ದಾನೆ ಅಂತ ಹೇಳಿದರೆ ಅವನಿಗೆ ಬಂದು ಮಾತಾಡಿಸ್ಬೋದಿತ್ತು. ಅವಳು ಯಾವ ಹಾಸ್ಪಿಟಲಲ್ಲಿ ಇದ್ದಾಳೆ, ಹೇಗಿದ್ದಾಳೆ, ನಾನು ಎಷ್ಟು ಅವರಿಗೆ ಹೆಲ್ಪ್ ಮಾಡ್ಬೋದು, ಇದೆಲ್ಲ ಅವನಿಗೆ ಮಾಡ್ಬೋದಿತ್ತು. ಆದರೆ ಅದು ಮಾಡದಿರುವಂತಹ ಅವನು ಏನು ಕಟಾರಿಯಾ ಅಂತ ಇದೆ ಅವನ ಹೆಸರು, ರಾಹುಲ್ ಕಟಾರಿಯಾ ಅಂತ ಹೇಳಿ ಹೆಸರು ಅವನದು. ಆದರೆ ಅವನು ಒಂದು ಕಿಂಚಿತ್ತು ಕೂಡ ಹಿಂತಿರುಗಿ ನೋಡದಂತಹ ಕೆಟ್ಟ ಮನೋಭಾವದ ವ್ಯಕ್ತಿಯಾಗಿ ಕಾಣ್ತಾನೆ. ಯಾಕೆಂತೇಳಿದ್ರೆ ಅದೇ ಕೇಸ್ ವಿಚಾರವಾಗಿ ನಾನು ಮೊನ್ನೆ ದಿವಸ ನಾನು ಸ್ಟೇಷನಿಗೆ ಹೋಗಿ ಬೇರೆ ಬೇರೆ ಮಾಹಿತಿಗಳು ಬೇಕಾಗ್ತದೆ ಸುಂದರಣ್ಣನವರ ಫ್ಯಾಮಿಲಿಗೂ ಕೂಡ. ಆ ನೆಲೆಯಲ್ಲಿ ನಾನು ಮೊನ್ನೆ ದಿವಸ ನಾನು ಅವರ ಗೌರ್ಮೆಂಟ್ ಲಾಯರನ್ನು ಮಾತಾಡಿಸಿ ಬಂದಿದ್ದೀವಿ, ಅವರ ಫ್ಯಾಮಿಲಿಯವರನ್ನು ಕರ್ಕೊಂಡೋಗಿ. ಆಮೇಲೆ ಸ್ಟೇಷನಲ್ಲಿಯೂ ಹೋಗಿ ಮಾತಾಡಿದೆ. ಈ ಕೇಸನ್ನು ಹ್ಯಾಂಡ್ಲ್ ಮಾಡುವ ಸರ್ ಅವರು ನನ್ನ ಹತ್ರ ಫಸ್ಟಿಗೆ ಕೇಳಿದ್ದೆ ಕ್ವಶನ್ ಇದನ್ನೇ, ಅವನು ಯಾರು ಕಟಾರಿಯ ಪದ್ಮನನ್ನು ನೋಡಲಿಕ್ಕೆ ಬಂದಿದ್ದಾನ ಅಂತ ಹೇಳಿ. ಅವನು ಎಲ್ಲಿ ಸತ್ತಿದ್ದಾನೆ ನನಗೆ ಗೊತ್ತಿಲ್ಲ. ಅವನು ಮಾತ್ರ ಒಂದು ದಿನ ಬರಲೂ ಇಲ್ಲ. ಆದರೆ ಬರ್ಬೋದಿತ್ತು, ಅವನು ಅಷ್ಟು ದುಡ್ಡಿನವನಾಗಿದ್ದರೆ ಅಥವಾ ಆ ಒಂದು ದುಂದು ವೆಚ್ಚದ ವ್ಯಕ್ತಿ ಆಗಿದ್ದರೆ, ಐಷಾರಾಮದ ಬದುಕಿದ್ರೆ ಅವನು ಮಾನವೀಯತೆಯಲ್ಲಿ ತೋರಿಸ್ಕೊಳ್ಬೋದಿತ್ತು. ಅವನು ತೋರಿಸ್ಕೊಂಡಿಲ್ಲ. ಅದು ಒಂದು ತುಂಬ, ಯಾಕೆಂತೇಳಿದ್ರೆ ಮನುಷ್ಯರು ಆಗಿ ನಮಗೆ ಅವನ ಬಗ್ಗೆ ಖೇದಕರವಾದಂತಹ ಒಂದು ವಿಚಾರ ನನಗೆ ಅನ್ನಿಸ್ತಾ ಇದೆ. ಪದ್ಮನ ಆರೋಗ್ಯ ಚೇತರಿಸಿಕೊಳ್ತಾ ಇದೆ.
ಅವಳ ಗಂಡನನ್ನು ನೋಡಿಕೊಳ್ಳಿಕ್ಕೆ, ಏನು ಕಣ್ಣು ಕಾಣದ ಅಂಗಾರನನ್ನು ನೋಡಿಕೊಳ್ಳಿಕ್ಕೆ ಅವಳು ಆದಷ್ಟು ಬೇಗ ಆರೋಗ್ಯವಂತಳಾಗಿ ಮನೆಗೆ ಬರಲಿ. ಮನೆಯಲ್ಲಿ ಬಂದು ಗಂಡ ಹೆಂಡತಿ ಚಂದದಲ್ಲಿ ಜೀವನವನ್ನು ನಡೆಸಲಿಕ್ಕೆ ದೇವರು ಅನುಗ್ರಹ ಮಾಡಿಕೊಡಲಿ. ಹೇಮಂತರವರ ಒಂದು ಪ್ರಯತ್ನದೊಂದಿಗೆ ನಡೆದಂತಹ ನ್ಯೂಸಿಂದ 4.5 ಲಕ್ಷ ಕಲೆಕ್ಷನ್ ಆಗಿದ್ದೇ ಮಹಾಗಣಪತಿಯ ಅನುಗ್ರಹ. ಈ ರೀತಿಯಾದಂತಹ ಆಶೀರ್ವಾದ ನಮಗೆಲ್ಲರಿಗೂ ಇದೆ. ಹೇಮಂತ್ ಅವರ ನ್ಯೂಸ್ ನಾಟ್ ಔಟು ಕೂಡ ಕೆಲಸ ಕಾರ್ಯ ಮಾಡಲಿಕ್ಕೆ ಮಹಾಗಣಪತಿಯ ಅನುಗ್ರಹ ಇದೆ. ಹಾಗೆಯೇ ಎಲ್ಲ ಕೆಲಸ ಕಾರ್ಯ ಕೂಡ ಚೆನ್ನಾಗಿ ಅವರ ನ್ಯೂಸ್ ವ್ಯವಸ್ಥೆ ಏನು ಮುಂದುವರಿಲಿ. ಹಾಗೆ ಕೊಯ್ನಾಡಲ್ಲಿ ಏನೇ ಒಂದು ಕೆಲಸ ಆಗಬೇಕು ಅಂತ ಇದ್ರು ಫಸ್ಟ್ ಬರೋದು ನಮ್ಮ ಗಣೇಶ ಯುವಕ ಬಳಗದವರು, ರಂಜನ್ ಅವರು ಮತ್ತು ಅವರ ತಂಡ. ಒಂದು ಸ್ವಚ್ಛತಾ ಕಾರ್ಯಕ್ರಮ ಇರಲಿ, ಒಂದು ಶಾಲೆಯ ಚಟುವಟಿಕೆ ಇರಲಿ, ಅಥವಾ ಒಂದು ಏನೇ ಒಂದು ಸಮಾಜಮುಖಿ ಕಾರ್ಯ ಇದ್ದರೂ ಕೂಡ ಈ ಯುವಕರ ತಂಡ ಎಲ್ಲ ಒಂದಾಗಿರುತ್ತೆ ಅಲ್ಲಿ. ಅದೇ ಹೇಳೋದು, ಒಂದು ಯುವಶಕ್ತಿಯೇ ಆಸರೆ ನಮಗೆ ದೇಶಕ್ಕೆ ಅಂತ, ಅದಕ್ಕೆ ಹೇಳೋದು ಯುವಶಕ್ತಿ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆಯೇ ಮೊನ್ನೆ ನನಗೆ ಆ ಒಂದು ವಿಚಾರ ನಡೆದಾಗ, ಪದ್ಮ ಅವರ ಒಂದು ಸಂಕಷ್ಟದ ವಿಚಾರ ನನಗೆ ಗೊತ್ತಾದಾಗ ಫಸ್ಟ್ ಕಾಲ್ ಮಾಡಿದ್ದೆ ನಮ್ಮ ಗಣೇಶ ಯುವ ಬಳಗದ ರಂಜನ್ ಅವರು. ಹೇಳಿದರು ಹಿಂಗಿಂಗೆ ಪ್ರಾಬ್ಲಮ್ ಇದೆ ಅಣ್ಣ, ಬಂದು ಒಂದು ವಿಡಿಯೋ ಮಾಡ್ಬೋದಾ ಅಂತ. ಬಟ್ ಅವರ ವಾಯ್ಸಲ್ಲಿ ಒಂದು ಆತಂಕವೂ, ಒಂದು ಇನ್ನು ಏನು ಮಾಡೋದು ಅನ್ನುವಂಥ ಹತಾಶೆ ಕೂಡ ಕಾಣ್ತಾ ಇತ್ತು ನನಗೆ. ಅವರಿಗೆ ದುಡ್ಡು ಅರೇಂಜ್ ಆಗಬೇಕು, ಎಮರ್ಜೆನ್ಸಿ ಉಂಟು, ಅಲ್ಲಿ ದುಡ್ಡಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಆ ಪೇಷಂಟನ್ನು ಏನು ಮಾಡೋದು? ಯಾಕಂದರೆ ಇವ್ರ ಮನೆ ಹತ್ರನೂ ಕೂಡ ಅವರು ಆ ಪೇಷಂಟ್ ಪಾರ್ಟಿಯವರು. ಸೊ ಇವರಿಗೆ ಒಂಥರ ಅವ್ರನ್ನ ನೋಡಿ ನಾವು ಹಾಗೆ ಬಿಡೋಕ್ಕಾಗತ್ತಾ ಅಂತ ಒಂದು ಮಾತು ಕೇಳಿದ್ರು ನನ್ನ ಹತ್ರ. ಹೆಂಗೆ ಬಿಡೋಕ್ಕಾಗತ್ತೆ, ಹೆಂಗೆ ಮನಸ್ಸು ಬರುತ್ತೆ ನಮಗೆ ಅಂತ. ನೋಡಿ, ಅವನು ಆಕ್ಸಿಡೆಂಟ್ ಮಾಡಿದವನು ಕಟಾರಿಯ ಅನ್ನೋನು ಗುದ್ದುಬಿಟ್ಟು ಹೋದ, ಇನ್ನೂವರೆಗೆ ಬರಲಿಲ್ಲ. ಮೇಡಮ್ ಕೂಡ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದರು. ಮಾನವೀಯತೆ ನೆಲೆಯಿಂದಾದರೂ ಏನಾದರೂ ಹೆಲ್ಪ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಆದರೆ ಯುವ ಬಳಗದವರೆಲ್ಲ ಸೇರಿಕೊಂಡು ನಮ್ಮ ಮೂಲಕ ಒಂದು ಅಪ್ರೋಚ್ ಮಾಡಿ ಆ ಕುಟುಂಬಕ್ಕೆ ಹಣ ಬರುವಾಗಾಯಿತು. ಅದರ ಮಟ್ಟಿಗೆ ಒಂದು ಈ ಹಣ ಸಂಗ್ರಹಣೆ ಆಗಿರಲಿ, ಆ ಪೇಷಂಟ್ ಇಷ್ಟು ಚೇತರಿಸಿಕೊಳ್ಬೇಕಂದ್ರೆ ನ್ಯೂಸ್ ನಾಟ್ ಔಟ್ ಅವರು ಮೊದಲಿಗೆ ಕಾರಣಕರ್ತರಾಗಿರ್ತಾರೆ. ನಾವು ಶ್ರೀ ಗಣೇಶ ಯುವ ಬಳಗ ಸದಸ್ಯರು ಎಲ್ಲರೂ ಕೂಡಿ ಸಾಕಷ್ಟು ಪ್ರಯತ್ನ ಪಟ್ವಿ, ಆದರೆ ನಮಗೆ ಅಷ್ಟರ ಮಟ್ಟಿಗೆ ಹಣ ಹೊಂದಿಸ್ಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಮೊದಲಿಗೆ ನಾವು ನ್ಯೂಸ್ ನಾಟ್ ಔಟ್ ಹೇಮಂತಣ್ಣವ್ರು ನೆನೆಸಿಕೊಂಡ್ವಿ. ಆ ಸಂದರ್ಭ ಹೇಮಂತಣ್ಣವರು ಒಂದೇ ಒಂದು ಸಲ ನಾನು ಕಾಲ್ ಮಾಡಿದ್ದು, ಅಣ್ಣ ಈ ಥರ ಸಮಸ್ಯೆ ಆಗಿದೆ ಅಂತೇಳಿ. ಆ ಕೂಡಲೇ ಹೇಮಂತಣ್ಣವರು ಮನೆ ಹತ್ರ ಬಂದು ಅಲ್ಲಿದ್ದ ಪರಿಸ್ಥಿತಿಯನ್ನು ಗಮನಿಸಿ ಅದೊಂದು ವಿಡಿಯೋ ಮಾಡಿ ವೀಕ್ಷಕರಿಗೆ ತಲುಪಿಸಿದರು. ಹೆಚ್ಚು ಕಡಿಮೆ 4.5 ಲಕ್ಷ ಅಮೌಂಟ್ ಈಗಾಗಲೇ ಸಂಗ್ರಹಣೆ ಆಗಿದೆ. ಜೊತೆಗೆ ಅವರ ಮೆಡಿಸಿನಿಗೆ ಇದು ಹೆಲ್ಪ್ ಆಯಿತು. ಹಾಗೆ ಇನ್ನು ಮುಂದಕ್ಕೆ ಅವರ ಮನೆ ಕಡೆ ಸ್ವಲ್ಪ ಕಷ್ಟ ಇದೆ, ಹಾಗಾಗಿ ಮನೆ ನಿರ್ಮಾಣಕ್ಕೂ ಕೂಡ ಸ್ವಲ್ಪ ಸಹಾಯ ಬೇಕಾಗಿರ್ತದೆ. ಹಾಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮದು ಏನೇ ಕಷ್ಟ ಅಂತ ಹೇಳುವಾಗ ನಾವು ನ್ಯೂಸ್ ನಾಟ್ ಔಟ್ ಅವ್ರನ್ನ ನೆನಪಿಸ್ಕೊಳ್ತಿದ್ದೀವಿ. ಅದೇ ಯಾವುದೇ ಒಂದು ಸಂಭ್ರಮಾಚರಣೆ, ಈ ಥರ ಒಂದು ಉತ್ಸವದ ಕಾರ್ಯದಲ್ಲಿ ಕೂಡ ನಾವು ನ್ಯೂಸ್ ನಾಟ್ ಔಟನ್ನು ನೆನಪಿಸಿಕೊಂಡು ಏನಾದರೂ ಒಂದು ಆ್ಯಡ್ ಕೊಡೋದಿರಲಿ ಅಥವಾ ಲೈವ್ ಈ ಥರ ಕಾರ್ಯಗಳು ನಡೀತಿದೆ ಅಂತ ಹೇಳೋದನ್ನು ಕೊಟ್ಟು ಆ ಒಂದು ನ್ಯೂಸ್ ನಾಟ್ ಔಟ್ ಚಾನಲನ್ನು ಇನ್ನಷ್ಟು ಬೆಳೆಸಿ ಇನ್ನಷ್ಟು ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಅದಕ್ಕೂ ಕೂಡ ನಾವು ಸಹಕರಿಸಬೇಕು. ಹಾಗೆ ಆ ನ್ಯೂಸ್ ನಾಟ್ ಔಟರಿಗೂ ಹಾಗೂ ವೀಕ್ಷಕರಿಗೂ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರಿಗೂ ಈ ಸಂದರ್ಭ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಚಂದ್ರಶೇಖರ್ ಅವರಿದ್ದಾರೆ, ಪದ್ಮ ಅವರ ಅಳಿಯ. ಅಂದರೆ ಆ ಟೈಮಲ್ಲಿ ಪದ್ಮ ಅವರಿಗೆ ಹುಷಾರಿಲ್ಲದಂಥ ಸಮಯದಲ್ಲಿ ಮನೆಯಲ್ಲಿ ಮಗನ ಥರ ಇದ್ದು ಆ ಪದ್ಮ ಅವರ ಯಜಮಾನರು ಅಂಗಾರ ಅವರನ್ನು ನೋಡ್ಕೊಂಡಿದ್ದು ನಮ್ಮ ಚಂದ್ರಶೇಖರ್ ಅವರು. ಹಾಗೆ ಚಂದ್ರಶೇಖರ್ ಅವರಿಗೆ ಪಾಪ ಭಾಳ ಈ ದುಡ್ಡು ಆಗ್ತದೋ ಇಲ್ವೋ ಅನ್ನುವಂಥ ಡೌಟ್ಸ್ ಎಲ್ಲ ಇತ್ತು. ಹೇಗೆ ನಿಮಗೆ ಸಮಾಧಾನ ಉಂಟಾ ಈಗ ಆಗಿರುವಂಥ ಈ ಒಂದು ನಿಮ್ಮ ಅತ್ತೆಯವರು ಈಗ ಚೇತರಿಸ್ಕೊಳ್ತಾ ಇದ್ದಾರೆ, ಸಮಾಧಾನ ಇದೆಯಾ? ಪ್ರಥಮವಾಗಿ ನಾನು ಗಣೇಶ ಯುವ ಬಳಗಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನ್ಯೂಸ್ ನಾಟ್ ಔಟು ಇದು ಚಾನಲ್ ಅಲ್ಲ, ನನ್ನ ಲೆಕ್ಕದಲ್ಲಿ ಒಂದು ಸಂಸ್ಥೆ. ಈಗ ನಮ್ಮ ಅತ್ತೆಯವರ ಆಸ್ಪತ್ರೆ ಖರ್ಚಿಗೆ 4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಅದಕ್ಕೆ ತುಂಬ ಹೃದಯದಿಂದ ಕೈ ಜೋಡಿಸಿದ ನ್ಯೂಸ್ ನಾಟ್ ಔಟ್ ಊರಿನ ಪರ ಊರಿನ ಎಲ್ಲರಿಗೂ ಕೈ ಮುಗಿದು ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಪದ್ಮ ಅವರ ಮಗಳಾಗಿರುವಂಥ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅನಿತಾ, ಅವತ್ತು ನೀವು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅಮ್ಮನಿಗೆ ಆದ ಘಟನೆಯನ್ನು ನೋಡಿ. ಈಗ ಅಮ್ಮ ಹುಷಾರಾಗ್ತಾ ಇದ್ದಾರೆ. ಎಲ್ಲಿದ್ದಾರೆ ಅಮ್ಮ? ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ? ಇವಾಗ ಸುಳ್ಯದ KVGಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಹುಷಾರಾಗಿದ್ದಾರೆ? ಡಾಕ್ಟರ್ ಏನು ಹೇಳಿದರು? ಡಾಕ್ಟ್ರು ಇನ್ನೂ ಒಂದು 4-5 ದಿವಸ ನೋಡಬೇಕು ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೇನು ಅಪಾಯ ಇಲ್ಲ ಅಂತಷ್ಟು ಕನ್ಫರ್ಮ್ ಆಗಿದೆ ಅಲ್ವಾ? ಇಲ್ಲ. ನಿಮಗೆ ಈಗ ದೇವರು ನಮ್ಮ ಜನರು ತುಂಬ ಜನ ಆಶೀರ್ವಾದ ಮಾಡಿದ್ದಾರೆ ದುಡ್ಡು ಕೊಡುವುದರ ಮೂಲಕ. ಜೊತೆಗೆ ಕೆಲವರು ದುಡ್ಡು ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಆ ಅಮ್ಮ ಹುಷಾರಾಗಲಿ ಅಂತೇಳಿ. ನಿಮ್ಮ ತಾಯಿಯಾಗಿ ಎಷ್ಟೋ ಜನ ನಮ್ಮ ತಾಯಿಗೆ ಆದಷ್ಟು ನೋವನ್ನು ವ್ಯಕ್ತಪಡಿಸಿಕೊಂಡಿದೆ ಕಮೆಂಟ್ ಬಾಕ್ಸ್ಗಳಲ್ಲಿ. ಅಂಥ ಜನಗಳಿಗೆ ನೀವು ಏನು ಹೇಳ್ತೀರಿ? ಈಗ ಎಲ್ಲರಿಗೂ ಕೂಡ
ಯುವ ಬಳಗಕ್ಕೆ ಆಗಿರ್ಬೋದು, ಪಂಚಾಯಿತಿ ಅಧ್ಯಕ್ಷರಿಗೆ ಆಗಿರ್ಬೋದು, ಸಾರ್ವಜನಿಕ ಬಂದ ಊರವರಿಗೆ, ಪರ ಊರವರಿಗೆ ಹಾಗೂ ನಮ್ಮ ನ್ಯೂಸ್ ನಾಟ್ ಔಟ್ ಚಾನಲಿಗೆ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆಯೇ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಎಷ್ಟು ಜನ ಸಹಕಾರವನ್ನು ನೀಡಿದಿರಿ, ಅವ್ರಿಗೆಲ್ಲ ಒಂದೇ ಮಾತಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇಷ್ಟು ಈ ಒಂದು ಕುಟುಂಬದ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಿದಿರಿ. ಹಾಗೆ ಇವರೊಂದು ಶಕ್ತಿಯನ್ನು ತುಂಬಿದರು, ಹಿರಿಯರು ಮಾರ್ಗದರ್ಶನವನ್ನು ಕೊಟ್ಟರು, ಊರಿನವರೆಲ್ಲ ಜೊತೆಯಾಗಿ ನಿಂತು ಈ ಒಂದು ಕೆಲಸವನ್ನು ಮಾಡಿದರು. ಅದರಲ್ಲಿ ಬೇಕಾದಂಥ ಅಗತ್ಯ ಸಮಯದಲ್ಲಿ ಕೆಲಸವನ್ನು ಈ ಥರ ನಮ್ಮ ಮೂಲಕ ಕೆಲಸ ಮಾಡಿಸಿದ್ರು ಆ ದೇವರು. ನಾವು ಮಾಡಿದ್ದೀವಿ, ಅದು ಇನ್ನು ಮುಂದಕ್ಕೂ ನಾವು ಮಾಡ್ತೀವಿ, ಇಂಥ ಕೆಲಸನ ನಿಲ್ಲಿಸಲ್ಲ. ನೀವುಗಳು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಯಾಕೆ ಸಪೋರ್ಟ್ ಮಾಡಿ ಅಂತ ಹೇಳಿದರೆ, ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಸಂಸ್ಥೆ ಇನ್ನೂ ಉತ್ತುಂಗಕ್ಕೆ ಬೆಳಿಬೇಕಂತಾದರೆ, ನಾನು ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತಾದರೆ ಒಂದಷ್ಟು ವ್ಯವಸ್ಥೆಗಳು ನಾನು ಮಾಡಿಕೊಳ್ಳಲೇಬೇಕು. ಈ ಸಮಾಜಕ್ಕೆ ನಾನು ಕೊಡುವಂಥದ್ದು ಅಥವಾ ನಮ್ಮ ಮೂಲಕ ದೇವರು ಕೊಡಿಸುವಂಥದ್ದಕ್ಕೆ ರಿಟರ್ನ್ ಆಗಿ ಜನಗಳು ನೀವು ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಇದುವರೆಗೆ ಸುಮಾರು ಅದು ಲೆಕ್ಕವಿಲ್ಲದಷ್ಟು ಕುಟುಂಬಗಳಿಗೆ ನಮ್ಮ ಮೂಲಕ, ನಮ್ಮ ಚಾನಲ್ ಮೂಲಕ ಒಂದು ಧ್ವನಿಯಾಗಿ ಹೋಗಿದೆ. ಹಾಗಾಗಿ ನಿರಂತರವಾಗಿ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.